ಹೋಗ್ತೇನೆ ಅಷ್ಟೇ. ಬೇಡ, ಅತ್ತಿಯರು ಹೋಗಿ 4-5 ದಿನ ಆಯ್ತು, ಇವತ್ತಿನವ್ರಿಗೆ ಅಲ್ಲಿಗೆ ಏನು ಸುದ್ದಿಲ್ಲ. ಹೇಳಿದ್ರೆ ಇಲ್ಲ ನಾನು ಕರ್ಕೊಂಬರ್ತೇನೆ ನನ್ನ ಮಗನ, ನೀ ತಲೆ ಕೆಡಿಸ್ಕೋಬೇಡ ಅಂತೇಳಿ. ಎಲ್ಲಿ ಕರ್ಕೊಂಬಂದ್ರ? ಅಲ್ಲ, ನಾನು ನಿಂಗೊಂದು ಮಾತು ಕೇಳ್ತೀನಿ. ಏನ ಅವ್ರು ಕರ್ಕೊಂಡು ಬರಲಿ ಅಂತ ಯಾಕೆ ಇದು ಮಾಡಕತ್ತಿ? ಹೋಗಿ ನಿನ್ನ ಗಂಡನ ನೀ ಕರ್ಕೊಂಬ, ಹೆದರಬೇಡ. ಹೆದರಿ ಇಲ್ಲಿ ಕುಂದ್ರಾಕ ಅವ ಯಾರ ಬೇರೆ ಅಲ್ಲ, ನಿನಗೆ ತಾಳಿ ಕಟ್ಟಿದ ಗಂಡ ಅವ. ಏನ ಇನ್ನ ಬಿಕ್ಕಿ ಸೆರಗ್ನ್ಯಾಗ ಅದಾನ ಅಂದ್ರೆ ಬಿಡಿಸ್ಕೊಳ್ಳೋದು ನಮ್ಮ ಜವಾಬ್ದಾರಿ ಆಕೈತಿ. ನೀ ಯಾಕೆ ತಲೆ ಕೆಡಿಸ್ಕೊಂತೀಯ? ನಡಿ ಊರಿಗೆ, ಗಂಟು ಮುಟ್ಟಿ ನಡಿ. ನನಗೆ ಬೇಕು ನನ್ನ ಗಂಡ ಅಂತೇಳಿ ನಿಂದ್ರೆ ಅಕ್ಕಿನ ನಾಯಿ ಹೊಡೆದು ಓಡ್ಸ. ಅಷ್ಟು ಸುಲಭಕ್ಕೆ ಹೊಕ್ಕಿದ್ದಾಳಕ್ಕಿ. ಆಕಿ ಹೊಕ್ಕಾಳ ಬಿಡ್ತಾಳ, ನಿನ್ನ ಪ್ರಯತ್ನ ನೀ ಮಾಡೋದಂತ್ರ ಮಾಡ್ಬೇಕಾ? ಅಳ್ಕ ಹೇಳತ್ತೇನೆ ನಾನು. ನೀ ಹೋಗು, ನನ್ನ ಗಂಡನಂತೇಳಿ ನಿಂದೇನು ಕೆಲಸ ಅಂತ ಕೇಳ, ಎಲ್ಲದಾರ ಕೇಳ, ಅಲ್ಲೇ ಹೋಗು. ನಾನಾಗಿದ್ರೆ ಅತ್ತಿ ಸರಿ ಮಾಡ್ತಾಳ, ಮಾವ ಸರಿ ಮಾಡ್ತಾನ, ಜೀವನಾನ ಅಂತ ಕಾಯ್ತಿದ್ದಿಲ್ಲ. ನನ್ನ ಜೀವನ ನಾ ಸರಿ ಮಾಡ್ಕೊಳಕ್ ಬಡ್ದಾಡ್ತಿದ್ದೆ. ಏನ ಅವರು ಅದಾರ ನಿನ್ನ ಸಪೋರ್ಟಿಗೆ. ಅತ್ತಿ ಮಾವನು ನಿನ್ ಬೆನ್ನಾಗ ಅದಾರ, ತಲೆ ಕೆಡಿಸ್ಕೊಬೇಡ. ನಡಿ ಅಲ್ಲಿಂದ, ನಡಿ ಸೀದಾ ಹೋಗು. ಎಲ್ಲದ ನೋಡು ನನ್ನ ಗಂಡ ಬೇಕನ್ನ. ಅಲ್ಲ ಅಂದ್ರಿಕೀಗ ಊರಿಗೆ ಹೋಗಾಕ ಬೇಕು, ಗಂಡ ಬೇಕು. ಗಂಡನ ಜೊತೆ ಬಾಳೆ ಮಾಡ್ಬೇಕಂದ್ರ ಏನ ನೋಡು, ನಾ ಹೇಳ್ತೇನಲ್ಲ, ನಿನಗೆಲ್ಲ ಅಧಿಕಾರನೂ ಐತೆ. ನನ್ನ ಗಂಡ ಇವ ಅಂತೇಳಿ ಬಿಡಿಸ್ಕೊಂಬರೋ ಅಧಿಕಾರನೂ ಐತಿ. ಆಕೆಯೇ ಅಲ್ಲ ತಡಿ, ಅನೈತಿಕವಾಗಿ ಸಂಬಂಧ ಇಟ್ಕೊಂಡಕ್ಕೆ ಅಷ್ಟು ರಾಜಾರೋಷವಾಗಿ ನಿನ್ನ ಗಂಡನ ಜೋಡಿ ನಿಂತು ಅವನೇ ಬೇಕಂತೇನ ಅಂತ ಅದಾಳಕ್ಕೆ. ಅವನೇ ಬೇಕಂತಿರ್ಬೋದು, ಇಲ್ಲ ಅವ್ನು ಬಿಡಲ್ಲ ಅಂತಿರ್ಬೋದು. ಅದಕ್ಕೆ ಅತ್ತಿಗೆ ಮಗನ ಕರ್ಕೊಂಬರಕ್ಕೆ ಇಷ್ಟು ದಿನ ತಗೊಂತಾ ಐತಿ. ಏನ ಆಕಿಗೆ ಅಷ್ಟು ಧೈರ್ಯ ಇರುವಾಗ ನೀನು ಯಾಕೆ ಧೈರ್ಯ ಮಾಡಬಾರ್ದು? ನಡಿ, ನನಗೆ ತಾಳಿ ಕಟ್ಟೆ, ನಾವು ಹಂಗಿದ್ರೆ ಯಾಕೆ ಕಟ್ಟಿದಿ? ಕಾನೂನು ನಿನ್ನ ಪರಾನ ಐತಿ, ನಡಿ, ನೀ ಮಾತಾಡಿ ನಡಿ. ಅಲ್ಲ, ತಾಯಿಗೆ ಬಗ್ಲಾರ್ದವ ಇನ್ನು ನನಗಿದು ಮಾಡ್ತಾನ. ತಾಯಿಗೆ ಬಗ್ಗಿಲ್ಲ ಅಂದ್ರೆ ನಿನಗೆ ಬಗ್ತಾರ ಏನ್ತಿ ನೀನು? ಏನಾಗೋದಿಲ್ಲ, ಹೆಣ್ಮಕ್ಳ ಕೈಲಿ ಆಗ್ಲಾರ್ದು ಏನೂ ಇಲ್ಲ. ನೀ ಅದಕ್ಕೆ ಪ್ರಯತ್ನ ಪಡ್ಬೇಕಷ್ಟೇ, ಮತ್ತೇನೂ ಇಲ್ಲ. ಈಗ ಏನು ಮಾಡ್ಲಂಗಾರ? ಹೋಗು, ಇವ್ರು ನಮ್ಮ ಮನೆಯವ್ರಿಗೆ ಹೇಳ್ತೇನೆ ಬೇಕಾರ, ಇವ್ರಿಗೆ ನಿಮ್ಮ ಮಾವನ ಕರ್ಕೊಂಡು ಹೋಗು, ನಿಂಗೆ ಊರು ಮುಟ್ಟಿಸ್ತಾರಲ್ಲಿ. ಹಂಗೆ ಮಾಡ್ತೇನೆ. ನನ್ನ ಗಂಡನ ನನ್ನಂತೆಲ್ಲ ಹೇಳ್ಕೊತೇನೆ, ನಾ ಯಾರಿಗೆ ಬಿಟ್ಕೊಡೋದಿಲ್ಲ. ಬಿಟ್ಟು ಕೊಡಬೇಡ. ಯಾಕೆ ಹೇಳ? ಈಗ ನೀನು ಹೋಗಿ ತವ್ರ ಮನೆಯಾಗ ಕುಂತ್ರೆ ಈ ವಯಸ್ಸಕ್ಕೆ ತಂದೆ ತಾಯಿಗೆ ಕಿರಿಕಿರಿ ಅನಿಸ್ತೈತಿ. ಅವಳ ಪಾಪ ಈ ಸಾಯಿ ಟೈಮ್ನಾಗ ಮಗಳ ಜೀವನ ಹಿಂಗಾತಲ್ಲಪ್ಪ ಅಂತ ಕೊರಗಿ ಸಾಯಂಗ ನೀ ಮಾಡಕ್ಕೆ ಹೋಗಬೇಡ. ಏನು? ಹೌದು, ಅದು ಕರೆ. ನಾ ಇವ್ರಿಗೆ ಹೇಳ್ತೀನಿ, ನಾಳೆ ಬೆಳಗ್ಗೆ ಹೊಂಡ ನೀ ಊರಿಗೆ. ಆತ, ಆ ಬೆಂಡ್ಲಿನ ಒದ್ದು ಓಡಿಸ್ತೀನಿ ನಾ ಅಂತೇನಿ. ನಾನು ಬರ್ಲೇನ ಅಂತ. ಅತ್ತೀರು ಹೆಂಗಿದ್ರು ಹಾಡು ಭಾಳ ಹೇಳ್ಬೇಡ, ಆತಾಗ ಕಿರಿಕಿರಿ ಆಕತಿ, ತಲೆ ಕೆಟ್ಟೋಕತಿ, ಎತ್ತಾಗಾರ ಹಾಳಾಗೋಕೆ ನೋಡು ಅಂತಿರ್ತಾರೆ. ನಾನು ಹಾಡು ಕೇಳ್ಯಾರ ಓಡಕ್ಕಳನ ಆಯ್ಕೆ ಅಂತ. ಅಕ್ಕ, ಅದೇನ ಅಂತಾರಲ್ಲ, ಆನಿ ಪಳಸಾಕ ಅಂಕುಶನ ಬೇಕಂತ, ಹಂಗ ನೀನ ಹೋಗಂತೆ ನಾ ಜೊತೆಗೆ. ಹಂಗಂತೀಯ? ಸರಿಯಾಗಿ ಹೇಳಿದೆ ನೀನು, ಅದಕ್ಕಾಗಿ ಹೋಗುವೆ ನಾನು ಹೋದರೆ ಅವಳು ಓಡುವಳು, ನನ್ನ ಹಾಡಿಗೆ ಹೆದರಿ ನಡುಗುವಳು. ಸರಿಯಾಗಿ ಹೇಳಿದೆ ನೀನು. ಅಕ್ಕ, ಆಕಿ ಆ ಮನೆ ಬಿಟ್ಟು ಓಡಕ್ಕಳ ಬಿಡ್ತಾಳ ನಂಗೆ ಗೊತ್ತಿಲ್ಲ. ಆದ್ರೆ ನೀ ಹಿಂಗ ಹಾಡಕತ್ತಿದ್ರೆ ನಾನು ಈ ಮನೆ ಬಿಟ್ಟು ಓಡಕ್ಕೇನ ಅಷ್ಟೇ. ಇಲ್ಲ ಏನಾಗುದಿಲ್ಲ, ನಾನು ಹೋಗ್ಬರ್ತೇನೆ ಹಂಗಾರ. ಅಕ್ಕ, ಹಂಗಾರ ನಾ ಎಲ್ಲ ಅರ್ಬಿ ತುಂಬ್ಕೊಂಡು ರೆಡಿ ಅಕ್ಕನಿ, ನೀನು ಅರ್ಬಿ ತುಂಬ್ಕೊಂಬಿಡಕ್ಕ, ಹೋಗಣ. ನಡಿ. ವಾರಗಿತ್ಯಾರ ಒಂದಾದ್ವಿ ಅಂದ್ರೆ ಯಾವ್ಯಾಕೆ ಬರ್ತಾಳ ಬರ್ಲಿ ಇದ್ರಿಗೆ. ನಾನು ಈ ಮನಿನ ಯಾರ ಹೆಸರಿಗೂ ಮಾಡಕ್ ಬಿಡಲ್ಲ ರೀ. ಅಲ್ಲ, ಹೆಂಗಿದು ನೀನ್ ಮಾಡ್ತಾ ಇರ್ತಿರೋದು ಎಂತಾನ? ಅಲ್ಲ, ನಮ್ಮಿಬ್ರು ಫ್ಯೂಚರ್ಗೆ ಅಂತ ಇಟ್ಕೊಂಡಿರೋದು ಇದು. ನಾವ್ ಯಾಕೆ ಅವ್ರಿಗೆ ಮಾಡ್ಕೊಡ್ಬೇಕು? ನೀವ್ ಇದನ್ನ ಕೇಳಕ್ಕಾಗಲ್ಲ. ನಾಳೆ ಬರ್ತಾರ ಉಳ್ದವ್ರೆಲ್ಲ, ನಮ್ಮ ತಂದೆ ತಾಯಿ ಆಸ್ತಿ ನಮಗ್ ಬೇಕಿದ್ರೊಳಗೆ ಪಾಲ್ ಅಂತೇಳಿ ಅವ್ರಿಗೆಲ್ಲ ಕೊಡಕ್ಕಾಗ್ತದ? ಹೇಳ್ರಿ ನೀವೇ. ಅವ್ರು ಯಾಕೆ ಬರ್ತಾರೆ? ನಾವು ಮಾಡಿದ್ದಂತ ಗೊತ್ತಿರ್ತದಲ್ಲ. ಇಲ್ಲಿ ಅವ್ರು ಬಂದು ಯಾಕೆ ಆಸ್ತಿ ಮಾಡ್ತಾರೆ ಹೇಳ? ನಮ್ಮ ಅವ್ವ ಅಪ್ಪ ಏನಂದ್ರೆ, ಎಲ್ಲಿ ನನ್ನ ಮಗಗೆ ಯಾರ ಮೋಸ ಮಾಡ್ತಾರೋ ಏನೋ ಅಂತ ಸ್ವಲ್ಪ ಹೆದರ್ಕಿ. ಆಗಿರ್ಲಿ ಬಿಡು, ಅವ್ರ ಹೆಸರು ಇದ್ರೆ ಏನು ಪ್ರಾಬ್ಲಮ್ ಈಗ ನಿಂಗೆ? ನಾವು ಎಷ್ಟು ದಿನ ಅಂತ ಹಿಂಗ ಇರಕತ್ತಿ? ಮದುವೆ ಮಾಡ್ಕೋಬಹುದಲ್ಲ ಆರಾಮಾಗಿ. ಅದಕ್ಕೆ ಹೇಳ್ತಾ ಇದೀನಿ, ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ನೀವು ನನ್ನ ಮೊದಲು ಅರ್ಥ ಮಾಡ್ಕೋರಿ, ಆಮೇಲೆ ನಾನು ನಿಮ್ಮನ್ನ ಅರ್ಥ ಮಾಡ್ಕೊಳ್ತೀನಿ. ಫಸ್ಟ್ ಡೂ ವಾಟ್ ಐ ಆಮ್ ಸೇಯಿಂಗ್. ಏನು, ನೀವು ನಿಮ್ಮ ತಂದೆ ತಾಯಿನ ಮೊದಲು ಊರಿಗೆ ಕಳಿಸ್ತಾರೆ, ವ್ಯವಸ್ಥೆ ಮಾಡ್ಕೋರಿ. ನಾವು ಮದ್ವಿನೇ ಆಗಲಿಲ್ಲ ಅಂದ್ರೂ ಪರವಾಗಿಲ್ಲ, ಲಿವಿಂಗ್ ಟುಗೆದರ್ ರಿಲೇಶನ್ಶಿಪ್ ಅಲ್ಲಿ ಚೆನ್ನಾಗಿದ್ದೀವಲ್ಲ, ಆರಾಮಾಗಿದ್ದೀವಿ. ಐ ಕಾಂಟ್ ಅಂಡರ್ಸ್ಟ್ಯಾಂಡಿಂಗ್ ವಾಟ್ಸ್ ಯುವರ್ ಪ್ರಾಬ್ಲಮ್. ಅಲ್ಲ, ಪ್ರಾಬ್ಲಮ್ ಏನು ಇಲ್ಲ, ಹಂಗಂತ ಮದ್ವಿನ ಮಾಡ್ಕೊಳ್ಳಂಗಿರಕೈತೆ. ಓ ಮೈ ಗಾಡ್. ಈಗ ಏನು, ಈ ಮನಿ ಅವ್ರ ಹೆಸರಿಗೆ ಆಗಬಾರ್ದ? ಏನ್ ನಿನ್ ಪ್ರಾಬ್ಲಮ್ ಏನು? ನೀನ್ ನನ್ನಲ್ಲ ಇಷ್ಟಪಟ್ಟಿದ್ದ ನಿಮ್ಮನ್ನೇ, ಹಂಗಂತ ನಾನು ಯಾಕೆ ಪ್ರಾಪರ್ಟಿ ಅವ್ರ ಹೆಸರಿಗೆ ಮಾಡಕ್ ಬಿಡ್ಬೇಕು? ನಾಳೆ ನಮ್ಮಿಬ್ರು ಜೀವನಕ್ಕೆ ಬೇಕಲ್ಲ. ಏನು ಜಗಳ? ಅವ ಪ್ರಾಪರ್ಟಿ ನಿನ್ನ ಹೆಸರಿಗೆ ಇರ್ಲಿ, ಅವ್ರ ಹೆಸರಿಗೆ ಬೇಡ ಅಂತ ಅದಾರ, ನಾನು ಏನ್ ಮಾಡ್ಲಿ? ಅಲ್ಲ, ಇದು ಯಾ ಲೆಕ್ಕ ಅಂತ ನಂಗೆ ಅರ್ಥ ಆಗವಲ್ತು.
ಸರಿಯಪ್ಪ, ನಿಂದ ಆಗವಲ್ತಕ್ ಮಾತು. ಆದ್ರೆ ನಾನು ನಿಮ್ಮಪ್ಪ ಇಬ್ರು ನಿನ್ ಜೊತೆಗೆ ಇದ್ರ ನಡೀತಿದ್ಯಾ ನಿಮಗ? ಏನು ನನ್ನ ಜೊತೆಗೆ? ಇಲ್ಲ ಅಲ್ಲ, ಅದು ನಮ್ಮ ಜೊತೆಗೆ ನೀವು ಹೆಂಗಿರಕೈತಿ? ಆಗಲ್ಲ. ಅದು ಯಾಕಂದ್ರೆ ನಿಮಗೆ ಕಂಫರ್ಟಬಲ್ ಆಗಿ ಫೀಲ್ ಆಗಲ್ಲಲ್ಲ. ಯಾ ಕಂಫರ್ಟಬಲ್ ಇನ್ನೇನು ಎಂಥದ್ದು ಆಗೋದಿಲ್ಲವ. ನೀ ಅದಕ್ಕೆಲ್ಲ ಏನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ಅಯ್ಯೋ ದೇವ್ರೆ. ಅಲ್ಲ, ಅಯ್ಯೋ ಏನು ಹೇಳಿ ಹುಡುಗ್ಯ, ನಾನು ಅಂತೀನಿ. ನನ್ನ ಹತ್ತಾಗ ಎಲ್ಲ ಫೀಲು ಆಕತಿ. ನೀ ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳಕ ಹೋಗ್ಬೇಡ. ಏನು ನನ್ನ ಮಗ ಎಲ್ಲಿರ್ತಾನೆ ಅಲ್ಲಿರ್ತೇನವ. ನಂಗೆ ಇಷ್ಟ ನನ್ನ ಮಗ ಇದ್ದಲ್ಲಿರಕ್ಕೆ. ನೀ ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಬೇಡ. ನಂಗೆ ಒಂದು ನನ್ನ ಮಗನ ಬಿಟ್ಟು ತೊಲಗು. ನನ್ನ ಮಗ ಸೊಸಿ ಚಂದಿರ್ಲಿ, ಇಲ್ಲ ನನ್ನ ಮಗನ ಜೊತೆ ನಾ ಇರಕ್ಕೆ. ಅಲ್ಲ, ಈಗರ ಮದ್ವೆಗೆ ಒಪ್ಕೊಂಡಿನಿ ಅಂದ್ರಿ? ಒಪ್ಕೊಂತೀನಿವಾ, ನಾ ಎಲ್ಲಿಲ್ಲ ಅಂದೆ. ಮತ್ ಮನಿ ನನ್ನ ಹೆಸರಿಗೆ ನನ್ನ ಮಗನ ಹೆಸರಿಗೆ ಜಾಯಿಂಟ್ ಮಾಡಿಸು. ನೀ ಮೋಸ ಮಾಡಂಗಿಲ್ಲ ಅಂತ ಏನ್ ಗ್ಯಾರಂಟಿ? ಅಕಸ್ಮಾತ್ ನೀನು ಈಗೇನ ಅದಿ, ಆಮೇಲೆ ಇನ್ನ ಸ್ವಲ್ಪ ದಿನಕ್ಕೆ ಈ ಲೋನ್ಗಿನೆಲ್ಲ ಮುಟ್ಟಿ ಮನಿ ಕಡೆಲ್ಲ ಆಗಿಂದ ನೀನ್ ನನ್ನ ಮಗನ ಬಿಟ್ಟು ಮನಿನೂ ತನ್ನ ಹೆಸರಿಗೆ ಮಾಡಿಸ್ಕೊಂಡು ಅವಂಗ ಮೋಸ ಮಾಡಿ ಅವನ್ನ ಹೊರಗಾಕಿ ಹೋಗಲ್ಲ ಅಂತ ಏನ್ ಗ್ಯಾರಂಟಿ? ನನಗೇನ ನಿನ್ ಮೇಲೆ ಅನುಮಾನ ನೋಡವ, ಪೂರ್ತಿ ಅನುಮಾನ. ಹಂಗ ನೀ ಇಲ್ಲ ಅನ್ನೋ ಹೆಣ್ಮಗಳಾದ್ರೆ ಮತ್ತೆ ಇದು ಮಾಡು. ನಾ ಯಾಕೆ ಹೆದರಾಕತ್ತಿ? ನೋ, ನಾನು ಆ ಥರ ಮಾಡೋಳಲ್ಲ. ವಾಟ್ ನಾನ್ ಸೆನ್ಸ್ ಆರ್ ಯು ಟಾಕಿಂಗ್? ಛೇ, ನಾನು ಯಾಕೆ ಹಂಗೆ ಮಾಡಲಿ? ಹಿ ಲವ್ಸ್ ಮಿ ಅ ಲಾಟ್. ನಾನು ಕೂಡ ಅವ್ರನ್ನ ತುಂಬ ಪ್ರೀತಿ ಮಾಡ್ತೀನಿ. ನೀನು ಲವ್ಸು ಪೌಸು ನೋಡವ, ನಮಗೆಲ್ಲ ಗೊತ್ತಾಗೋದಿಲ್ಲ. ಈ ನನ್ನ ಗಂಡ ಕೂಡ ಒಂದೇ ಗೊತ್ತು ನನಗೆ. ಮತ್ತೆ ಯಾವ ಪೌಸು ಗೊತ್ತಿಲ್ಲ. ಏನು ನನಗೆ ಸುಮ್ಮನೆ ಕಿರಿಕಿರಿ ಮಾಡಕ್ಕೆ ಹೋಗ್ಬೇಡ. ನನ್ನ ಮಗನ ಮ್ಯಾಗ ಅಷ್ಟು ಜೀವ ಇದ್ದಕ್ಕೆ ಆದರೆ ನೀನು ನಾ ಹೇಳ್ದಂಗೆ ಮಾಡು. ಇಲ್ಲ ನೀ ಹಂತಕ್ಕೆ ಅಂತ ಒಪ್ಕೊ. ನನ್ನ ಜೀವನದಾಗ ನನ್ನ ಮಗನ ಒಳ್ಳೇದಷ್ಟೇ ಬಯಸ್ತೇನೆ. ಇದು ನನ್ನ ಮಗಗೆ ಇರ್ತೈತಿ. ನೀ ಏನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ಮತ್ತೆ ಅದ್ರ ಬಗ್ಗೆ ಈ ವಿಚಾರಕ್ಕೆ ಬೇರೆ ಯಾರು ಬರುದಿಲ್ಲ. ಏನು ಮತ್ತೆ ಹಂಗೆ ಇವ್ರ ಹೆಸರಿಗೆ ಮಾಡಿದ್ರೆ ಯಾ ತಮ್ಗಳು ಬಂದು ಕೇಳ್ತಾರೋ ಏನೋ ಅಂತ ಏನಾರು ತಲೆಯಾಗಿ ಇಟ್ಕೊಂಡಿದ್ರೆ ಅದನ್ನೂ ತೆಗೆದ್ಬಿಡ. ಏನು ಇದ್ರೊಳಗೆ ಬೇಕಾದ್ರೆ ಮತ್ತೊಂದು ಲೈನ್ ಬರ್ಸೋಣಂತೆ. ಇದು ಬರೀ ನನ್ನ ಮಗನ ಆಸ್ತಿ. ಇದನ್ನು ಮಾರುವುದಕ್ಕೆ ನನ್ನ ಮತ್ತು ನನ್ನ ಗಂಡನ ಮತ್ತು ನನ್ನ ಮಗನ ಮೂವರ ಸಹಿ ಬೇಕಾಗುತ್ತದೆ. ಇದರಲ್ಲಿ ನನ್ನ ಉಳಿದ ಯಾವ ಮಕ್ಕಳದ್ದು ಅಧಿಕಾರವಿಲ್ಲ ಅಂತ ಇನ್ನೂ ಏನೇನು ಬೇಕು ಹೇಳು, ಅದನ್ನು ಬೇಕಾದ್ರೂ ಬರ್ಸ್ಬಿಡೋಣಂತೆ. ಆದರೆ ಇದು ನನ್ನ ಮಗನ ಹೆಸರಿಗೆ ಉಳಿಬೇಕು ಅಂತ ನನಗೂ ಧೈರ್ಯ ಬೇಕಲ್ಲ. ನಾನು ನಿನ್ನ ಮದ್ವೆಗೆ ಒಪ್ಕೋಬೇಕಲ್ಲ, ಅದನ್ನ ಹೇಳು. ಮದುವೆ ಆದ ಗಣಮಗನ ಹಿಂದೆ ಬಿದ್ದಿ ಅಂದ್ರೆ ನೀ ಎಟ್ಟರ ಮಟ್ಟಿಗಿದ್ದಿ ಅಂತ ನನಗೆ ಅದೇ ಅನುಮಾನ. ನೋಡಿ, ನಿಮ್ಮ ಮಗ ನಾನು ಮೊದಲೇ ಪ್ರೀತಿ ಮಾಡ್ತಿದ್ವಿ. ಅವರು ಹೇಳೋಕೆ ಹೆದರ್ಕೊಂಡಿದ್ದಾರೆ ಅಷ್ಟೇ. ಹೌದೇನ್ಲ? ಅಲ್ಲಿ ಒಂದು ಕುತ್ತಿಗೆ ತಾಳಿ ಕಟ್ಟಿ ಬಂದು ಮೊದಲ ಇತ್ತಂದ್ರೆ ಯಾಕಲ ಬಾಯ್ ಬಿಡ್ಲಿಲ್ಲ? ಇಲ್ಲವಾ, ಅದು ನಾನು ಫಸ್ಟ್ ನಿಜ ಹೇಳ್ಬೇಕಂದ್ರೆ ನಾನು ಪ್ರೀತಿ ಮಾಡಿದೆ. ಆದರೆ ಅದಿನ್ನೂ ಓಕೆ ಆಗಿರಲಿಲ್ಲ. ಮದುವೆ ಆಯ್ತು, ಅದಾದ್ಮೇಲೆ ನಾನು ಸುಮ್ಮನಿದ್ದೆ. ಮತ್ತೆ ಇವಳು ನನ್ನ ಭಾಳ ಪ್ರೀತಿ ಮಾಡ್ತೀನಿ ಅನ್ನೋಕೆ ಶುರು ಮಾಡಿದ್ಲಲ್ಲ, ನಾನು ಒಪ್ಕೊಂಡ್ಬಿಟ್ಟೆ. ನೋಡ್ದೇನೆ, ಇಲ್ಲೇ ಸುಳ್ಳು ಹೇಳಿದ್ಲಿಕ್ಕೆ ನೀನ ಆಕೆಯಿಂದ ಗಂಟು ಬಿದ್ದಿ ಅನ್ನೋ ಅರ್ಥಕ್ಕೆ ಮತ್ತಿಕ್ಕಿನ ಹೆಂಗೆ ನಂಬಕ್ಕಂಗಾರ? ಆವತ್ತನ್ನು ಮದುವೆ ಮಾಡ್ಬೇಕಾಗಿದ್ರೆ ಇಲ್ಲೋಡಿಲೆ ನಂಗೆ ನಂಬಿಕೆ ಇರ್ತಿತ್ತ. ಎಲ್ಲಿದನ ಗೋವಾನ ಎಲ್ಲಿ ಯಾವ ಪ್ರದೇಶ ಅಲ್ಲಿಂದ ಓಡಿ ಬಂದಕ್ಕಿಕ್ಕಿ ಆಕಿ ನಿನ್ನ ಮದುವೆ ಮಾಡ್ಕೊಂಡ್ರ ಇಲ್ಲ ಬೇಡ. ಅಷ್ಟೇ. ಆಮೇಲೆ ಇದ್ದಿದ್ದನ್ನು ಬರ್ಸ್ಕೊಂಡು ಅತಾಗಿತ್ತಾಗ ಓಡೋದ್ಲಂದ್ರೆ ಏನ್ ಮಾಡ್ತಿ? ಬೇಡ, ಸುಮ್ಮನಿರು. ಈಗೇನ್ಲ ನಿನಗೆ ತಂದೆ ತಾಯಿ ಬೇಡನ? ಈಗ ಬೇಕೆ ಸಾಕನ? ಹೇಳ್ಬಿಡ ನೋಡೋಣ. ನನಗೊಂದು ಮಗ ಹುಟ್ಟೇ ಇಲ್ಲ ಅನ್ಕೊಂಡು ಎಲ್ಲರೂ ಹಾಳಾಗಿ ಹೋಗ್ಯಾನತ್ತಾಗ. ಅವ ಹಿಂಗೆಲ್ಲ ಯಾಕೆ ಮಾತಾಡ್ತೀಯವ? ಹೌದಪ್ಪ, ಸುಮ್ಮನೆ ಎಲ್ಲರೂ ಹೋಗಿರೋದು ಊರ್ಲಾಕೊಂಡು ಸತ್ತು ಹೋಗ್ಯಾನತ್ತಾಗ. ಯಾಕಂದ್ರೆ ಅಲ್ಲಿದ್ದಕ್ಕಿಗೆ ಮಕ ತೋರ್ಸಕ್ಕಾಗಲ್ಲ, ಹಾಳಾಗಿ ಹೋಗ್ಲತ್ತಾಗ. ಏನ್ ಮಾಡೋದೈತೆ? ಓ ಮೈ ಗಾಡ್, ವಾಟ್ ಅ ಫ್ಯಾಮಿಲಿ ಡ್ರಾಮಾ. ಸೆಂಟಿಮೆಂಟ್ ಡೈಲಾಗ್ ಹೊಡೆದು ಮಗನ್ನ ಬುಟ್ಟಿಗೆ ಹಾಕೊಳ್ತಾ ಇದ್ದಾರೆ. ಛೇ, ಇವ್ರ ಹಿಂದೆ ಬಂದು ದೊಡ್ಡ ತಪ್ಪು ಮಾಡಿದ್ರೆ ಹೆಂಗಾದ್ರೂ ಮಾಡಿ ಮನಸ್ಸು ಚೇಂಜ್ ಮಾಡಬೇಕು. ಇಲ್ಲ ಅಂದರೆ ಆಗೋ ಮಾತೇ ಇಲ್ಲ.